ಇನ್ನು ಈಗಾಗಲೇ ಇಲ್ಲಿ ಹರೀಶ್ ಪೂಂಜಾ ಅಂದರೆ ಇಲ್ಲಿನ ಬೆಳ್ತಂಗಡಿ ಶಾಸಕರು ಕೂಡ ಇರುವಂಥದ್ದು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಇದ್ದಾರೆ. ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಸರ್, ಈಗ ಸದ್ಯಕ್ಕೆ ಪ್ರೆಸೆಂಟ್ ಏನು ಸರ್, ಎಷ್ಟೊತ್ತಿಗೆ ಇದನ್ನು ಬಿಟ್ಕೊಡ್ತಾರೆ? ಏನು ಸುಮಾರು 9ರಿಂದ 9:30ವರೆಗೆ ಈಗಾಗಲೇ ಅವರ ಸುಹಾಸ್ ಅವರ ಸಂಬಂಧಿಕರು ಬಂದು ಅದಕ್ಕೇನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮಾಹಿತಿಗಳು ಮತ್ತು ಏನು ಅನುಮತಿಗಳು ಬೇಕು ಅದನ್ನು ಈಗಾಗಲೇ ಕೊಟ್ಟಿದ್ದಾರೆ. ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆಗಳು ನಡೀತಾ ಇದೆ. ಒಂದು 9ರಿಂದ 9:30ವರೆಗೆ ನಾವು ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು BC ರೋಡ್ ಮೂಲಕ ಕಾರಿಂಜದಲ್ಲಿರ್ತಕ್ಕಂಥ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ. ಸರ್, ಈಗ ಮೆರವಣಿಗೆಗಳೇನಾದರೂ ನಡೀತಾ ಅಥವಾ ನೇರವಾಗಿ ಮನೆಗೆ ಕೊಂಡೋಗಿ ಅಲ್ಲಿ ನೋಡಿ, ಮೆರವಣಿಗೆ ಅಂತ ಹೇಳೋದಿಲ್ಲ. ಇಲ್ಲಿಂದ ನೇರವಾಗಿ ಅವರ ಹಿತೈಷಿಗಳು, ಇಡೀ ಹಿಂದೂ ಸಮಾಜದ ಸಂಘಟನೆಗಳು ಎಲ್ಲ ಕಾರ್ಯಕರ್ತರು ಇಲ್ಲಿ ಬರ್ತಾರೆ. ಕಾರ್ಯಕರ್ತರ ಜೊತೆಯಲ್ಲಿ ಪಾರ್ಥಿವ ಶರೀರದ ಹಿಂದೆ ಅಲ್ಲಿವರೆಗೂ ಅವರನ್ನು ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈಗ ಇಲ್ಲಿ ಬಂದ್ಗೆ ಕೂಡ ಕರೆ ಕೊಟ್ಟಿದೆ. ಕೆಲವೊಂದು ಕಡೆಗಳಲ್ಲಿ ಕಲ್ಲು ತೂರಾಟಗಳಾಗಿರೋ, ಅಹಿತಕರ ಘಟನೆಗಳಾಗಿರುವುದು. ನೋಡಿ, ಹಿಂದೂ ಸಮಾಜದ ಭಾವನೆಗೆ ಘಾಸಿಯಾದಾಗ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹಿಂದೂ ಸಮಾಜದ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ. ಪ್ರಾಯಶಃ ಇವತ್ತು ಆ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದನ್ನು ಸ್ವಯಂ ಪ್ರೇರಿತ ಬಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯು ಅದಕ್ಕೆ ಸ್ವಯಂ ಪ್ರೇರಿತ ಬಂದಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಅಹಿತಕರ ಘಟನೆಗಳು ನಡೆದಿದೆ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಪ್ರಾಯಶಃ ಈ ಜಿಲ್ಲೆಯಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಬಂದ್ ಆಗ್ತದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ, ಇದು ಪ್ರತೀಕಾರಕ್ಕೆ ಹತ್ಯೆ, ಕೆಲವೊಂದು ಪೇಜ್ಗಳಲ್ಲಿ ಸಂಭ್ರಮ ಮಾಡುವಂಥದ್ದೆಲ್ಲ ಆಗ್ತಾ ಇದೆ ಸರ್, ನಿಮ್ಮ ಗಮನಕ್ಕೆ? ನೋಡಿ, ಜಿಹಾದಿ ಮಾನಸಿಕತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಹಳ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೇರಳದ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಪ್ರತಿನಿತ್ಯದ ಜೀವನದ ವ್ಯವಸ್ಥೆಯ ಜೊತೆಗೆ ಪೊಲೀಸ್ ಇಲಾಖೆ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಕಠಿಣವಾಗಿರ್ತಕ್ಕಂಥ ಕಾನೂನುಗಳ ಜೊತೆಯಲ್ಲಿ ಆಡಳಿತವನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ಈ ರೀತಿಯ ಒಂದು ವೈಫಲ್ಯ ಪ್ರಾಯಶಃ ಈ ರೀತಿಯ ಹತ್ಯೆಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದು ನಾನು ಹೇಳ್ತೇನೆ, ಇದು ಪೊಲೀಸ್ ಇಲಾಖೆಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯವೇ ಈ ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳಿ. ನಿನ್ನೆ ನೀವು ಒಂದು ಹೇಳಿದರೆ ಅವರಿಂದ ಆಯುಧಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ, ಇದು ಕೂಡ ಒಂದು ಕಾರಣವ ಅಥವಾ ಇದಕ್ಕೇನು? 100ಕ್ಕೆ 100 ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ಏನು ಸುಹಾಸ್ ಅವರ ಸಂಗಡಿಗರು ಸಂಚರಿಸ್ತಕ್ಕಂಥ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇರಬಾರದು ಎನ್ನುವ ನಿಟ್ಟಿನಲ್ಲಿ ದಿನಂಪ್ರತಿ ತನಿಖೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಪ್ರಾಯಶಃ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಕಂಡಾಗ 6 ಜನ ಒಂದು ಇನೋವಾ ಕಾರಲ್ಲಿ ಹೋಗಬೇಕಾದ್ರೆ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಬಂದು ಹತ್ಯೆ ಮಾಡ್ತಾರಂತಾದರೆ ಅವರಿಗೆ ಯಾವ ಧೈರ್ಯ ಇತ್ತು? ಅವರಿಗೆ ಯಾವ ಆಧಾರ ಇತ್ತು? ಅವರ ಜೊತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಮಾಹಿತಿ ಹೇಗಿತ್ತು? ಈ ಮಾಹಿತಿ ಎಲ್ಲಿಂದ ಬಂದಿರ್ಬೋದು? ಪೊಲೀಸ್ ಇಲಾಖೆನೇ ದಿನಂಪ್ರತಿ ಈ ರೀತಿ ಅವರು ತಪಾಸಣೆ ಮಾಡ್ತಕ್ಕಂಥ ಕಾರಣಕ್ಕೋಸ್ಕರ ಎಲ್ಲಿಂದ ಮಾಹಿತಿ ಸೋರಿಕೆ ಆಗಿದೆ ಎನ್ನುವಂಥ ತನಿಖೆಯನ್ನು ಸಹ ಮಾಡಬೇಕಾದಂಥ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ನಾನು ಈ ರಾಜ್ಯ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ರಾಷ್ಟ್ರೀಯ ತನಿಖಾ ತಂಡನೇ ಇದನ್ನು ತನಿಖೆ ಮಾಡಿ ಯಾರು ಈ ಹತ್ಯೆ ಹಿಂದೆ ಇದ್ದಾರೆ, ಇದರ ಯಾರ್ಯಾರು ಭಾಗಿಗಳಾಗಿದ್ದಾರೆ ಅನ್ನುವಂಥ ಸಮಗ್ರ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿ. ನೀವು ವಿಡಿಯೋ ನೋಡಿರ್ಬೋದು, ಅದರಲ್ಲಿ ಸ್ಥಳೀಯರ ಕೈವಾಡ ಇದೆ ಅನ್ನುವಂಥದ್ದು, ಇಬ್ಬರು ಮಹಿಳೆಯರ ಫುಟೇಜ್ಗಳ. ಅದನ್ನು ನೀವು ನೋಡಿ, ನಾನು ಅದನ್ನು ಮಹಿಳೆಯರು ಅವರು ಇವರು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಹಾದಿ ಮಾನಸಿಕತೆಯ ಸ್ವರೂಪ ನಿನ್ನೆ ನಡೆದಿರ್ತಕ್ಕಂಥ ಘಟನೆ, ಇದನ್ನು ಈ ಜಿಲ್ಲೆಯ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಖಂಡಿತ ಇದಕ್ಕೆ ಹಿಂದೂ ಸಮಾಜ ಉತ್ತರವನ್ನು ಕೊಡುತ್ತದೆ. ಇದು ಹರೀಶ್ ಪೂಂಜಾ ಅವರ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.